ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಅಶ್ರೋ ಮಂಜುನಾಥ್. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜಾತಕದಲ್ಲಿ ರಾಹು ಗ್ರಹ ಏನಾದರೂ 6ನೇ ಭಾವದಲ್ಲಿ ಕೂತ್ಕೊಂಡಿದ್ರೆ ಅವರಿಗೆ ಯಾವ ರೀತಿ ಸಮಸ್ಯೆ ಆಗ್ತಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ KP ಸಿಸ್ಟಮ್ ಪ್ರಕಾರ 6ನೇ ಭಾವದ ಸಬ್ಲಾರ್ಡ್ ಆಗಿರ್ಬೋದು ಅಥವಾ ಸ್ಟಾಲರ್ಡ್ ಆಗಿರ್ಬೋದು, ರಾಹು ಗ್ರಹ ಏನಾದ್ರು ಬಂದಿದ್ದರೆ ಅವರಿಗೆ ಈ ರೀತಿ ಪರಿಹಾರನ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅನ್ನೋದು ತಿಳ್ಕೊಳ್ಳಿ. ನೋಡಿ, 6ನೇ ಭಾವದಲ್ಲಿ ಬರುವಂಥ ಕಾರ್ಯಗಳು ಏನಪ್ಪ ಅಂತಂದರೆ ಸರ್ವಿಸ್ ರಿಲೇಟೆಡ್, ಜಾಬ್ ರಿಲೇಟೆಡ್, ಮತ್ತು ನಿಮ್ಮ ಡೆಬಿಟ್ಸ್ ಅಂದರೆ ಸಾಲ. ಈ ಸಾಲಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇದೆ ಸರ್, ತುಂಬ ಸಮಸ್ಯೆ ಇದೆ ಸರ್. ಸರ್ವಿಸ್ ಕರೆಕ್ಟಾಗಿಲ್ಲ, ಒಂದು ಕರೆಕ್ಟಾಗಿ ಜಾಬ್ ಇಲ್ಲ ಸರ್, ನನಗೆ ತುಂಬ ಸಮಸ್ಯೆ ಆಗುತ್ತೆ, ಜಾಬೇ ಸಿಗ್ತಿಲ್ಲ ಸರ್. ನಮಗೆ 6ನೇ ಭಾವದಲ್ಲಿ ರಾಹು ಇದ್ದರೆ ಮಾಡ್ತಾ, ಯಾರಿಗೆ ರಾಹು ಇದ್ದಾನೆ 6ನೇ ಭಾವದಲ್ಲಿ ಅವರು ಈ ರೀತಿ ಪರಿಹಾರ ಮಾಡ್ಕೊಳ್ಳಿ. ಈ ರೀತಿ ಸಮಸ್ಯೆ ಇದೆ ಸರ್, ನನಗೆ ತುಂಬ ಸಾಲಗಳಾಗ್ತಿದೆ, ತುಂಬ ಡೆಬಿಟ್ಸ್ ಇದೆ, EMIಗಳಿದ್ದಾವೆ, ಮತ್ತು ಅವಾಗವಾಗ ಸಣ್ಣ ಪುಟ್ಟ ರೋಗಗಳು ಬರ್ತಾ ಇದೆ ನಮಗೆ ಅಂತಂದರೆ ಈ ರೀತಿ ಪರಿಹಾರ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಏನಪ್ಪ ಆ ಪರಿಹಾರ ಅಂತಂದರೆ, ನೀವು ಒಂದು ಕರಿ ನಾಯಿನ ಸಾಕಬೇಕಾಗತ್ತೆ. ಬ್ಲ್ಯಾಕ್ ಕಲರ್ ನಾಯಿನ ನೀವು ಸಾಕೋದ್ರಿಂದ ನಿಮಗೆ ಈ ಸಮಸ್ಯೆಗಳಿಂದ ಪಾರಾಗ್ತೀರ. ಈ ಸಮಸ್ಯೆಗಳೆಲ್ಲ ನಿಮಗೆ ದೂರ ಆಗ್ತಾ ಹೋಗುತ್ತೆ. ಒಳ್ಳೆ ಕಡೆ ಕೆಲಸ ಸಿಗುತ್ತೆ, ಅಥವಾ ಸಾಲಗಳಿದ್ದರೆ ಎಲ್ಲದೂ ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿ ನೀವು ಇದನ್ನು ಮಾಡ್ಬೋದು. ಕಪ್ಪು ನಾಯಿನ ನೀವು ಸಾಕಬೇಕಾಗತ್ತೆ. ಹಾಗೆ 6 ಸೀಸ ಗುಂಡನ್ನ ನಿಮ್ಮ ಜೋಬ ಇಟ್ಕೊಂಡಿರ್ಬೇಕಾಗತ್ತೆ. ಸೀಸದಲ್ಲಿ ಮಾಡಿದಂತಹ 6 ಗುಂಡುಗಳು, ರೌಂಡ್ ಗುಂಡುಗಳನ್ನ ನಿಮ್ಮ ಜೋಬಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಈ ರೀತಿ ಸಮಸ್ಯೆಗಳು ಏನಾದ್ರು ಬರ್ತಿದ್ರೆ, 6ನೇ ಭಾವದಲ್ಲಿ ರಾಹು ಕೂತ್ಕೊಂಡಿದೆ, ನಮಗೆ ಈ ರೀತಿ ಸಮಸ್ಯೆ ಬರ್ತಿದೆ, ಜಾಬ್ ರಿಲೇಟೆಡ್ ಸಮಸ್ಯೆ ಬರ್ತಿದೆ, ನನಗೆ EMI ಜಾಸ್ತಿ ಇದೆ, ತುಂಬ ಸಾಲಗಳಾಗ್ತಿದೆ, ಸಾಲದ ಮೇಲೆ ಸಾಲ ಆಗ್ತಿದೆ, ಸಣ್ಣ ಪುಟ್ಟ ರೋಗಗಳು ಬರ್ತಿದೆ, ಲಿಟಿಗೇಷನ್ಗಳಾಗ್ತಿದೆ, ಜಗಳಗಳಾಗ್ತಿದೆ, ಕೋರ್ಟು ಕೇಸು ಕಚೇರಿಗಳು ಅಲಿತಾ ಇದ್ದೀನಿ, ಈ ರೀತಿ ಎಷ್ಟೋ ಹಲವಾರು ಕಾರ್ಯಗಳು ಬರ್ತವೆ 6ನೇ ಭಾವದಲ್ಲಿ. ಈ ರೀತಿ ಸಮಸ್ಯೆಗಳು ನಿಮಗೆ ಸಂಬಂಧಪಟ್ಟಂಗೆ ಏನಾದ್ರು ಬಂದರೆ ಖಂಡಿತ ನೀವು ಈ ಪರಿಹಾರ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಆದಂಥ ಬದಲಾವಣೆಗಳನ್ನು ನಮಗೆ ತಿಳಿಸ್ಕೊಡಿ. ಹಾಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಅದು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಈ ಪರಿಹಾರ ಮಾಡಿದ್ಮೇಲೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಯಿತು ಅನ್ನೋದನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನೆಲ್ಲ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಸರ್ವಂ ಶಿವಾರ್ಪಣಮಸ್ತು.